ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಂಥರೆ ರಾಮಾಯಣದ ಒಂದು ವಿಶೇಷವಾದ ಪಾತ್ರ. ರಾಮಾಯಣದಲ್ಲಿ ಆಕೆಯನ್ನ ಕುರೂಪಿಯಂತೆ ವರ್ಣಿಸಲಾಗಿದೆ. ಅವಿವಾಹಿತೆಯಾದ ಮಂಥರೆ ಕೈಕೇಯಿಯ ನಂಬುಗಸ್ತ ಸೇವಕಿ, ಸಖಿ. ಕುವೆಂಪು ಅವರು ತಮ್ಮ ರಾಮಾಯಣ ದರ್ಶನಂ ಕೃತಿಯಲ್ಲಿ ಮಂಥರೆ ಪಾತ್ರವನ್ನ ಕರುಣಾಳು ಮಂಥರೆ ಎಂದು ಕರೆದಿದ್ದಾರೆ. ಅವರ ಪ್ರಕಾರ ಮಂಥರೆ ಇಲ್ಲದಿದ್ರೆ ರಾಮನ ವ್ಯಕ್ತಿತ್ವ ನಾಡಿನಾದ್ಯಂತ ಪ್ರಜ್ವಲಿಸುತ್ತಿರಲಿಲ್ಲ ಎಂದು. ಹೀಗೆ ಮಂಥರೆ ರಾಮಾಯಣದ ಆದಿ ಮತ್ತು ಅಂತ್ಯದವರೆಗೂ ಉಸಿರಾಡುವುದು ಆಕೆಯ ಧೀಮಂತಿಗೆ, ಬುದ್ಧಿವಂತಿಕೆಯನ್ನು ತೋರಿಸುತ್ತೆ. ಇವತ್ತಿನ ಎಪಿಸೋಡ್ನಲ್ಲಿ ಮಂಥರೆ ನಿಜಕ್ಕೂ ಯಾರು, ಆಕೆಗಿದ್ದ ಶಾಪವಾದ್ರೂ ಏನು, ಕಡೆಗೆ ಆಕೆ ಏನಾದ್ಲು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮಂಥರೆ ಅಯೋಧ್ಯೆಯ ರಾಜ ದಶರಥನ ಮೂರನೆಯ ಮಡತಿ ಕೈಕೇಯಿಯ ಸೇವಕಿಯಾಗಿದ್ದವಳು. ಮದುವೆಯಾಗದ ಅವಳ ಮನದಲ್ಲೂ ಮಾತೃಸೆಲೆ ಜಿನುಗುತ್ತಿತ್ತು. ಆದರೆ ಕೈಕೇಯಿಯನ್ನು ಹೊರತುಪಡಿಸಿ ಬೇರೆ ಯಾವ ರಾಣಿಯರು ಅವಳ ಕೈಗೆ ತಮ್ಮ ಮಕ್ಕಳನ್ನು ಆಡಿಸಲು ಕೊಡ್ತಿರಲಿಲ್ಲ. ಹಾಗಾಗಿ ಅವಳಿಗೆ ತಾನೇ ಬೆಳೆಸಿದ ಕೈಕೇಯಿಯ ಮಗ ಭರತನ ಮೇಲೆ ಎಲ್ಲಿಲ್ಲದ ಪ್ರೀತಿ. ಆದರೆ ಒಮ್ಮೆ ಬಾಲಕ ರಾಮ ಆಗಸದ ಚಂದ್ರ ಬೇಕೆಂದು ಹಠ ಮಾಡಿ ಅಳುವಾಗ ಅಂತಃಪುರದ ಯಾವ ರಾಣಿಯರ ಕೈಲೂ ಬಾಲಕ ರಾಮನನ್ನು ಸಂಭಾಳಿಸಲು ಆಗುವುದಿಲ್ಲ. ಆಕಸ್ಮಿಕವಾಗಿ ಅಲ್ಲಿಗೆ ಆಗಮಿಸಿದ ಮಂಥರೆ ರಾಮನನ್ನ ಓಲೈಸಿ ದೊಡ್ಡ ಹರಿವಾಣದಲ್ಲಿ ಪನ್ನೀರನ್ನು ತರಿಸ್ತಾಳೆ. ಆಕಾಶದ ಚಂದ್ರನಿಗೆ ಇದಿರಾಗಿ ಹರಿವಾಣವನ್ನು ಇರಿಸ್ತಾಳೆ. ಆಗ ಹರಿವಾಣದ ಪನ್ನೀರಿನೊಳಗೆ ಚಂದ್ರಬಿಂಬ ಒಡಮೂಡುತ್ತದೆ. ಆಗ ಮಂಥರೆ ರಾಮನನ್ನ ಕರೆದು, ನಿನ್ನ ಚಂದ್ರನನ್ನ ಭೂಮಿಗೆ ತಂದಿದ್ದೇನೆ, ಆಟ ಆಡಿಕೋ ಹೋಗು ಎಂದಾಗ ಬಾಲರಾಮ ಅಳು ನಿಲ್ಲಿಸಿ ಕಿಲಕಿಲ ನಗುತ್ತಾನೆ. ಬೇರೆ ರಾಣಿಯರು ಮಂಥರೆಗೆ ಮಾಡಿದ ತಾರತಮ್ಯದಿಂದಾಗಿ ಮಂಥರೆ ಅವರ ಬಗ್ಗೆ ದ್ವೇಷ ಭಾವವನ್ನು ತಾಳುತ್ತಾಳೆ. ಇದು ರಾಮನ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ. ಶ್ರೀರಾಮ ಪ್ರಾಪ್ತ ವಯಸ್ಕನಾಗಿ ವಿವಾಹವಾಗಿ ಯುವರಾಜನಾಗಿ ಪಟ್ಟಾಭಿಷಿಕ್ತನಾಗುವ ಸುದ್ದಿ ತಿಳಿದು ತನ್ನ ಪ್ರಿಯ ರಾಣಿ ಕೈಕೇಯಿಯ ಮಗ ಭರತನೇ ಯುವರಾಜನಾಗಬೇಕೆಂದು ಆಶಿಸಿ ಕೈಕೇಯಿಯ ಮನಸ್ಸು ಕೆಡಿಸ್ತಾಳೆ. ಅಯೋಧ್ಯೆಯ ಸಿಂಹಾಸನಕ್ಕೆ ರಾಮನ ಬದಲು ಕೈಕೇಯಿಯ ಮಗನಾದ ಭರತನೇ ಪಟ್ಟವಿರುವಂತೆ ದಶರಥನನ್ನು ಒತ್ತಾಯಿಸಲು ಪ್ರೇರೇಪಿಸ್ತಾಳೆ. ಇದು ಮುಂದೆ ರಾಮಾಯಣದ ಎಲ್ಲಾ ಕಥೆಗೂ ಮೂಲವಾಗತ್ತೆ. ರಾಮ ರಾವಣನನ್ನ ಸಂಹರಿಸಿ ಲಂಕೆಯಿಂದ ಹಿಂದಿರುಗುವಾಗ ಹೆಚ್ಚು ಸಂತಸಪಟ್ಟವಳು ಮಂಥರೆಯೇ ಎಂದು ಕುವೆಂಪು ಅವರು ತಮ್ಮ ರಾಮಾಯಣ ದರ್ಶನಂ ಕೃತಿಯಲ್ಲಿ ಹೇಳ್ತಾರೆ. ರಾಮಾಯಣ ಓದಿದವರಿಗೆ ಈ ಮಂಥರೆ ಯಾರು ಏನು ಎಂಬುದು ತಿಳಿದಿರುತ್ತೆ. ಒಮ್ಮೆ ಕೈಕೇಯಿಯ ತಂದೆ ಬೇಟೆಗೆಂದು ಕಾಡಿಗೆ ತೆರಳಿದಾಗ ಕಾಡಿನಲ್ಲಿ ಸಿಕ್ಕ ಮಗುವೆ ಈ ಮಂಥರೆ. ನಂತರ ಅರಮನೆಗೆ ತಂದ ಅಶ್ವಪತಿ ರಾಜ ಆ ಮಗುವನ್ನು ಕೂಡ ಅಂತಃಪುರದಲ್ಲೇ ಸಾಕಿ ಸಲಹುತ್ತಾನೆ. ಈ ಮಂಥರೆ ಕೈಕೇಯಿಯ ತಂದೆಯ ಮನೆಯಲ್ಲಿ ಕೆಲಸಕ್ಕಿದ್ದವಳು. ಕೈಕೇಯಿಯನ್ನ ಚಿಕ್ಕಂದಿನಿಂದಲೇ ಎತ್ತಿ ಆಡಿಸಿದವಳು. ಆಕೆಯ ತಂದೆ ತಾಯಿಗಿಂತಲೂ ಹೆಚ್ಚಿನದಾಗಿ ಸಾಕಿ ಸಲಹುತ್ತಾಳೆ. ಜೊತೆಗೆ ದಶರಥ ಕೈಕೇಯಿಯನ್ನ ಮದುವೆಯಾದ ಮೇಲೆ ಅವಳ ಜೊತೆ ಮಂಥರೆಯು ಬರ್ತಾಳೆ. ಮೊದಲಿಗೆ ಎಲ್ಲವೂ ಚೆನ್ನಾಗಿರುತ್ತೆ. ಯಾವಾಗ ದಶರಥ ಪುತ್ರಕಾಮೇಷ್ಟಿ ಯಾಗದಿಂದ ಸಂತಾನ ಪಡಿತಾನೋ ಅಲ್ಲಿಂದಲೇ ಈ ಮಂಥರೆಯ ಮನಸ್ಸು ನಿಧಾನವಾಗಿ ವಿಷಮಯವಾಗೋದಕ್ಕೆ ಶುರುವಾಗತ್ತೆ. ಹೀಗಿದ್ದಾಗ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರ ಮದುವೆಯಾದಾಗಲೂ ಕೊಂಕಣ ನುಡಿದಿರ್ತಾಳೆ. ಆದರೆ ಭರತ ಮತ್ತು ಕೈಕೇಯಿ ಅವಳಿಗೆ ಬುದ್ಧಿ ಹೇಳ್ತಾರೆ. ಹೀಗಿದ್ದಾಗಲೇ ಆ ಒಂದು ದಿನ ಬಂದೇ ಬಿಟ್ಟಿತ್ತು. ಅದೇ ರಾಮನ ಪಟ್ಟಾಭಿಷೇಕ. ಅಂದು ಈ ಮಂಥರೆ ಕೈಕೇಯಿಯ ತಲೆ ಕೆಡಿಸಿ ವಿಷ ಬೀಜ ಬಿತ್ತಿ ರಾಮನ ಪಟ್ಟಾಭಿಷೇಕ ತಪ್ಪಿಸಿ ರಾಮನು ಸೀತಾ ಲಕ್ಷ್ಮಣ ಸಮೇತ ಕಾಡಿಗೆ ಹೋಗಲು ಕಾರಣಲಾಗ್ತಾಳೆ. ಅವಳ ಕುತಂತ್ರದಿಂದಲೇ ದಶರಥ ಕೊರಗಿ ಸಾಯ್ತಾನೆ. ಮುಂದೆ ಭರತನು ರಾಜ್ಯ ಬೇಡವೆಂದು ರಾಮನ ಬಳಿಗೆ ಹೋಗಿ ಅವನ ಪಾದುಕೆ ತಂದು ಸಿಂಹಾಸನದ ಮೇಲಿಟ್ಟು ತಾನು ನಾರುಮಡಿ ತೊಟ್ಟು ತಪಸ್ವಿಯಾಗಿ ರಾಜ್ಯಭಾರ ಮಾಡ್ತಾನೆ. ಮುಂದೆ ರಾಮ ಹಲವಾರು ಋಷಿ ಮುನಿಗಳಿಗೆ ದರ್ಶನ ನೀಡಿ ಹಲವಾರು ರಾಕ್ಷಸರನ್ನು ಸಂಹರಿಸಿ ಶಬರಿಗೆ ಮುಕ್ತಿ ನೀಡಿ ಹನುಮಂತನನ್ನು ಕಂಡು ಹಲವಾರು ವಾನರರ ಪರಾಕ್ರಮವನ್ನು ಪರಿಚಯಿಸಿ ದುಷ್ಟ ರಾವಣ ಕುಂಭಕರ್ಣರನ್ನು ಸಂಹರಿಸಿ ದೇವಾನುದೇವತೆಗಳಿಗೆ ಕಂಟಕವನ್ನು ತಪ್ಪಿಸಿ ಮತ್ತೆ ಅಯೋಧ್ಯೆಗೆ ಹಿಂದಿರುಗಿ 11,700 ವರ್ಷಗಳವರೆಗೂ ಇಂದ್ರನ ಅಮರಾವತಿಯೇ ನಾಚುವಂತೆ ರಾಜ್ಯಭಾರ ಮಾಡ್ತಾನೆ. ಇದು ನಮ್ಮೆಲ್ಲರಿಗೂ ಗೊತ್ತಿರುವ ರಾಮಾಯಣದ ಕಥೆ. ಆದರೆ ಇಲ್ಲಿ ಯೋಚಿಸಬೇಕಾದ ವಿಷಯ ಒಂದಿದೆ. ಅದೇನೆಂದರೆ, ಕೈಕೇಯಿ ಮಂಥರೆಯ ಮಾತನ್ನ ಕೇಳದೆ ಹೋಗಿದ್ರೆ ರಾಮ ಕಾಡಿಗೆ ಬರುವ ಸಂದರ್ಭವೇ ಸೃಷ್ಟಿಯಾಗ್ತಿರಲಿಲ್ಲ. ಅವನು ಕಾಡಿಗೆ ಬಾರದೆ ಹೋಗಿದ್ರೆ ಸಾವಿರಾರು ವರ್ಷಗಳಿಂದ ತಪಸ್ಸು ಮಾಡುತ್ತಿದ್ದ ಋಷಿ ಮುನಿಗಳು ಗಂಧರ್ವರಿಗೆ ನಿರಾಸೆಯಾಗ್ತಿತ್ತು. ಅಷ್ಟೇ ಅಲ್ಲ, ದುಷ್ಟ ರಾವಣ ಕುಂಭಕರ್ಣರನ್ನ ಸಂಹರಿಸುವ ಪ್ರಸಂಗವೇ ಎದುರಾಗ್ತಿರಲಿಲ್ಲ. ಹೀಗೆ ಇದೆಲ್ಲದರ ಹಿಂದೆ ಮಂಥರೆಯ ಪೂರ್ವ ನಿಯೋಜಿತ ಯೋಜನೆಯೇ ಕಾರಣ.
ಇದರಲ್ಲಿ ಮಂಥರೆಯ ದೂರಾಲೋಚನೆಯನ್ನ ಗಮನಿಸಿದಾಗ ರಾಜ್ಯವನ್ನ ಆಳಲು ರಾಮನೇ ಬೇಕೆಂದಿಲ್ಲ, ಭರತನೇ ಸಾಕು. ಆದರೆ ರಾವಣನಂತಹ ದೈತ್ಯನನ್ನ ಸಂಹರಿಸಲು ಭರತನಿಗೆ ಅಸಾಧ್ಯವಾಗ್ತಿತ್ತು. ಹಾಗಾಗಿಯೇ ಮಂಥರೆಯ ಪಿತೂರಿ ಕೆಲಸದಿಂದ ಲೋಕಕ್ಕೆ ಒಳ್ಳೆಯದಾಯಿತು. ಪೂರ್ವ ಜನ್ಮದಲ್ಲಿ ಮಂಥರೆ ದುದುಂಬ ನಾಮಕ ಕನ್ಯೆಯಾಗಿದ್ಲು. ಈಕೆ ಪ್ರಹ್ಲಾದನ ಮಗನಾದ ವಿರೋಚನನ ಮಗಳಾಗಿದ್ದವಳು. ತಂದೆ ಹಿರಣ್ಯಕಶಿಪುನನ್ನ ಶ್ರೀ ವಿಷ್ಣು ನರಸಿಂಹನ ಅವತಾರ ತಾಳಿ ವಧೆ ಮಾಡಿದ ಬಳಿಕ ಪ್ರಹ್ಲಾದ ರಾಜನಾಗಿ ರಾಜ್ಯದಲ್ಲಿ ವಿಷ್ಣುವಿನ ಆರಾಧನೆ ಮಾಡುತ್ತಾ ಬೆಳೆದ. ಅವನ ಮಗ ವಿರೋಚನನು ವಿಷ್ಣುವಿನ ಭಕ್ತನಾಗಿದ್ದ. ಅವನ ರಾಜ್ಯದ ರಾಕ್ಷಸರು ವಿಷ್ಣುವಿನ ಭಕ್ತಿ ಮಾಡುತ್ತಾ ಸದ್ಗುಣವಂತರಾಗಿದ್ರು. ಹೀಗಿರುವಾಗ ಲೋಕದಲ್ಲಿ ದುಷ್ಟತನ ನಾಶವಾಗಿ ಎಲ್ಲರೂ ಉತ್ತಮರಾಗಿದ್ರು. ವಿರೋಚನ ಸ್ವರ್ಗಲೋಕ, ಭೂಲೋಕ, ಪಾತಾಳ ಲೋಕವನ್ನ ಗೆದ್ದು ಇಂದ್ರ ದೇವನನ್ನ ಓಡಿಸ್ತಾನೆ. ವಿಷ್ಣುವಿನ ಬಳಿ ಬಂದು ಇಂದ್ರ ವಿರೋಚನನ ಬಗ್ಗೆ ದೂರು ನೀಡಿದಾಗ ಅವನು ಯಾರಿಗೂ ವಂಚಿಸದೆ ತನ್ನ ಶಕ್ತಿಯಿಂದ ಯುದ್ಧ ಗೆದ್ದಿದ್ದಾನೆ. ಅಲ್ಲದೆ ಆತ ದಾನ ಮಾಡುವುದರಲ್ಲಿ ಮುಂದು. ನೀನು ಹೋಗಿ ಸ್ವರ್ಗಲೋಕವನ್ನ ದಾನವಾಗಿ ಕೇಳಿದ್ರೆ ಅವನು ಧಾರಾಳವಾಗಿ ನಿನಗೆ ಸ್ವರ್ಗಲೋಕ ದಾನ ಮಾಡ್ತಾನೆ ಎಂದ. ಆಗ ಇಂದ್ರ ಕಪಟಿ ವೇಷ ಧರಿಸಿ ದುರಾಸೆಯಿಂದ ಸ್ವರ್ಗಲೋಕವನ್ನ ಕೇಳುವುದನ್ನು ಬಿಟ್ಟು ವಿರೋಚನನ ತಲೆಯನ್ನೇ ದಾನವಾಗಿ ಕೇಳ್ತಾನೆ. ವಿರೋಚನನಿಗೆ ಈ ಕಪಟಿ ಇಂದ್ರನೆಂದು ಗೊತ್ತಾಗತ್ತೆ. ನಾನು ಈಗ ನನ್ನ ತಲೆಯನ್ನ ದಾನವಾಗಿ ನೀಡ್ತೇನೆ, ಆದರೆ ಮುಂದೊಂದು ದಿನ ನನ್ನ ಪುತ್ರ ಪುತ್ರಿ ನಿನ್ನ ವಿರುದ್ಧ ಸೇಡು ತೀರಿಸಿಕೊಳ್ತಾರೆಂದು ಹೇಳಿ ತನ್ನ ತಲೆಯನ್ನೇ ಕಡಿದು ಕೊಡ್ತಾನೆ. ವಿಷಯ ತಿಳಿದ ದುದುಂಬ ಮತ್ತು ಬಲಿ ಇಬ್ಬರೂ ಸೇರಿ ಇಂದ್ರದೇವನ ಮೇಲೆ ಆಕ್ರಮಣ ಮಾಡಿ ತಂದೆಯ ಶಿರವನ್ನ ತೆಗೆದುಕೊಳ್ತಾರೆ. ಬಲಿ ಈ ಯುದ್ಧವನ್ನ ನಿಲ್ಲಿಸಲು ಮುಂದಾದರೂ ಕೂಡ ದುದುಂಬ ಮಾತ್ರ ಯುದ್ಧ ನಿಲ್ಲಿಸದೆ ದೇವತೆಗಳ ಮೇಲೆ ಸರ್ಪ ಮಳೆಗೈಯುತ್ತಾಳೆ. ಆಗ ದೇವತೆಗಳ ಪ್ರಾರ್ಥನೆಗೆ ವಿಷ್ಣು ಪ್ರತ್ಯಕ್ಷನಾಗಿ ದುದುಂಬಿಗೆ ಯುದ್ಧ ನಿಲ್ಲಿಸಲು ಹೇಳ್ತಾನೆ. ಆದರೆ ದುದುಂಬ ಹಠ ಬಿಡದೆ ಯುದ್ಧ ಮುಂದುವರಿಸ್ತಾಳೆ. ಆಗ ಸರ್ಪಗಳ ವಿರುದ್ಧ ವಿಷ್ಣು ಗರುಡನನ್ನ ಬಿಡ್ತಾನೆ. ಗರುಡಗಳು ಸರ್ಪವನ್ನ ತಿಂದು ದುದುಂಬನ ಮೇಲೆ ಪ್ರಹಾರ ನಡೆಸ್ತಾವೆ. ದುದುಂಬಳ ಮುಖ ವಿಕಾರವಾಗತ್ತೆ, ಗಾಯದಿಂದ ಬೆನ್ನು ಬಾಗತ್ತೆ, ಸಾಯುವ ಸ್ಥಿತಿಗೆ ತಲುಪ್ತಾಳೆ. ಆಗಲೂ ಆಕೆ ವಿಷ್ಣುವನ್ನ ಬೈದುಕೊಂಡು ತನ್ನ ವಿಕಾರ ಮುಖವನ್ನೇ ನೆನೆಸಿಕೊಂಡು ಸಾಯ್ತಾಳೆ. ಹಾಗಾಗಿ ಮುಂದಿನ ಜನ್ಮದಲ್ಲಿ ಕೈಕೇಯಿಯ ಸೇವಕಿ ಮಂಥರೆಯಾಗಿ ಹುಟ್ಟಿ ವಿಷ್ಣುವಿನ ಅವತಾರವಾದ ರಾಮನನ್ನ ದ್ವೇಷಿಸುವುದನ್ನ ಮುಂದುವರಿಸ್ತಾಳೆ ಎಂದು ಪುರಾಣ ಕಥೆ ಹೇಳುತ್ತೆ. ಮಂಥರೆಯ ಕುರೂಪತನ ಹೇಗಿತ್ತೆಂದ್ರೆ ಎಷ್ಟೆಲ್ಲ ಕುರೂಪಿಗಳನ್ನ ಭೀಕರರನ್ನ ಕಂಡಿದ್ದರೂ ಮಂಥರೆಯಷ್ಟು ಅಸಹ್ಯ, ಕರಾಳ, ಕ್ರೂರ, ವಿಕಾರ, ಸರ್ವ ವಕ್ರಗಳ ಅನಿಷ್ಟ ಮೂರ್ತಿ, ಒಕ್ಕಣ್ಣು, ಕೂದಲೇ ಇಲ್ಲದ ಹುಬ್ಬನ್ನು, ಮುಚ್ಚಿದ ಹಣೆಯಿಂದ ಜಾರಿದ ಚರ್ಮ, ಮಧ್ಯೆ ತಲೆಯ ತನಕ ಬೋಳು, ಸುರುಡಿ ಹೋಗಿರುವ ಮೂಗು, ತುಟಿ ಚೂರು ಚೂರಾದಂತೆ, ಸಾವಿರ ಸುಕ್ಕಿನ ಮುಖ, ಜೋತಾಡುತ್ತಿರುವ ಕೆಳತುಟಿ, ಹಳದಿಗಟ್ಟಿದ ವಕ್ರ ಹಲ್ಲುಗಳು, ತುಟಿಯೊಳಗೆ ಅಡಗಿ ಹೋಗಿರುವ ಗಲ್ಲ, ಎಡಭುಜ ಅಡಿಯಷ್ಟು ಎದ್ದಿದೆ, ಅಲ್ಲಲ್ಲಿ ಉಬ್ಬಿದ ಹಳ್ಳಿ ತಿಟ್ಟಿನ ತೋಳುಗಳು, ಒಂದೊಂದು ದಿಕ್ಕಿಗೆ ತಿರುಗಿರುವ ಬೆರಳುಗಳು, ಆಳಕ್ಕಿಳಿದಿರುವ ಎದೆ, ಊದಿರುವ ಹೊಟ್ಟೆ, ಅದೂ ಕಾಣದಂತೆ ಸದಾ ಬಗ್ಗಿರುವ ಭಂಗಿ, ಗೂನು ಬೆನ್ನು, ಬಲಗಾಲು ಎಡಗಾಲಿಗಿನ್ನ ಅರ್ಧ ಅಡಿ ಉದ್ದ ಹೆಚ್ಚು. ಹೀಗಾಗಿ ನಡೆಯುವಾಗ ಎಡಗಾಲನ್ನ ಎತ್ತೆತ್ತಿ ಇಡಬೇಕು. ಹಾಗೆ ಇಟ್ಟಾಗಲೆಲ್ಲ ಗೂನು ಅಲ್ಲಾಡಿ ಒಂದೊಂದು ಅಸಹ್ಯ ಹುಟ್ಟಿಸುವ ಭಂಗಿ. ಅಂಥವಳು ಮಂಥರೆ. ಆಕೆಯ ಸ್ವಭಾವ ಹೇಗಿತ್ತು ಅನ್ನೋದನ್ನ ಕವಿಯೋರ್ವರು ಈ ರೀತಿ ವಿವರಿಸ್ತಾರೆ. ಸೂರ್ಯ ಹುಟ್ಟಿ ಎಷ್ಟೋ ಕಾಲವಾಗಿತ್ತು, ಈಗ ಏಳುತ್ತಿದ್ದಾಳೆ ಗೂನಿ. ಅಡುಗೆ ಮನೆಗೆ ನುಗ್ಗಿ ನಿನ್ನೆಯ ಹಳಸಿದ ಆಹಾರವನ್ನೇ ನುಂಗುತ್ತಾಳೆ. ಮುಖಕ್ಕೇನೋ ತಂಬಿಗೆ ನೀರನ್ನು ಸಿಂಪಡಿಸಿದಳು. ಈ ಹೊತ್ತು ಸ್ನಾನ ಬೇಡ, ನಾಳೆ ಮಾಡ್ತೇನೆ ಎಂದು ವಾರದಿಂದ ಮುಂದಕ್ಕೆ ಹಾಕುತ್ತಿದ್ಲು. ಬಣ್ಣ ಬಣ್ಣದ ಲಂಗ ಸಿಕ್ಕಿಸಿಕೊಂಡು, ಅಂಗಿ ಎಂಥದ್ದೇನೋ ಹಾಕಿಕೊಂಡು, ಕೈಯಲ್ಲಿ ಕೋಲು ಊರಿಕೊಂಡು ದಾಸಿಯರ ಕೋಣೆ ಬಿಟ್ಟು ಹೊರಗೆ ಬರ್ತಾಳೆ. ಇನ್ನೆಲ್ಲಿ ಹೋಗುವುದು? ತನ್ನ ಒಡತಿಯ ಗೃಹಕ್ಕೆ ತಾನೆ. ಅಲ್ಲಿಗೆ ಹೋಗುವ ಮುನ್ನ ಮಹಾರಾಣಿ ಕೌಸಲ್ಯೆಯ ಗೃಹ ದಾಟಬೇಕು. ಏನಿದು? ಎಂದೂ ಇಲ್ಲದ ಸಡಗರ ಅಲ್ಲಿ. ವರಾಂಡದಲ್ಲೆಲ್ಲ ನಗು, ಹೊಸ ಬಟ್ಟೆಯುಟ್ಟ ದಾಸದಾಸಿಯರು, ಜನರು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಕೌಸಲ್ಯೆಯ ಮುಂದೆ ಪಾತ್ರೆಗಳಲ್ಲಿ ಹೊಸ ಬಟ್ಟೆಗಳು, ಫಲಗಳು, ಚಿನ್ನದ ನಾಣ್ಯಗಳು, ತಿಂಡಿ ಪೊಟ್ಟಣಗಳು, ಪ್ರತಿಯೊಬ್ಬರಿಗೂ ದಾನ ಮಾಡ್ತಿದ್ದಾಳೆ. ಇವಳಿಗೇನು ಬಂತು? ಇವಳು ಮಹಾಜುಪುಣಿ, ಎಂದೂ ದಾನ ಮಾಡಿದ್ದನ್ನೇ ಕಾಣೆ. ಹೀಗೇನು ಉಬ್ಬುಬ್ಬಿ ಕೊಡುತ್ತಿದ್ದಾಳೆ. ಹೀಗೆ ಯಾರಾದರೂ ಏನನ್ನಾದರೂ ಯಾರಿಗಾದರೂ ಕೊಟ್ಟರೆ ಸಹಿಸದ ವ್ಯಕ್ತಿತ್ವ ಮಂಥರೆಯದು. ಮಂಥರೆ ಹತ್ತಿರಕ್ಕೆ ಬಂದರೆ ಕೆಟ್ಟ ವಾಸನೆ. ಅವಳನ್ನು ಯಾರೂ ಹತ್ತಿರಕ್ಕೆ ಸೇರಿಸುತ್ತಿರಲಿಲ್ಲ. ಅವಳ ಕೊಳಕು ಬುದ್ಧಿ, ಚಾಡಿ ಹೇಳುವ ಅವಳ ಸ್ವಭಾವ, ಕಾರಣವಿಲ್ಲದೆ ಜಗಳ ತೆಗೆಯುವ ಪರಿ, ಇವ್ಯಾವುವೂ ಯಾರಿಗೂ ಇಷ್ಟವಿರಲಿಲ್ಲ. ಇಂತಹ ವ್ಯಕ್ತಿತ್ವದ ಮಂಥರೆಯನ್ನು ರಾಮಾಯಣದ ಮಾತೃ ಅಂತಲೇ ಕರೀತಾರೆ ರಾಷ್ಟ್ರಕವಿ ಕುವೆಂಪು. ತಮ್ಮ ಶ್ರೀರಾಮಾಯಣ ದರ್ಶನಂನಲ್ಲಿ ಮಂಥರೆಯನ್ನು ವಿವರಿಸಿರುವ ಪರಿ ನಿಜಕ್ಕೂ ಅಮೋಘ, ಅಪರಿಮಿತ. ಭಗವಂತ ಅವತಾರವೆತ್ತಿದ್ರು,
ಭಗವಂತನ ಲೋಕ ಕಲ್ಯಾಣಕ್ಕೆ ಅನುವು ಮಾಡಿಕೊಟ್ಟ ಕೀರ್ತಿ ಮಂಥರೆಗೆ ಸಲ್ಲಬೇಕು. ಕಡೆಗೆ ಮಂಥರೆಗೆ ತಾನು ಮಾಡಿದ ತಪ್ಪಿನ ಅರಿವಾಗಿ ತಾನು ಸಾಯುವ ಕೊನೆ ಗಳಿಗೆಯ ತನಕವೂ ಶ್ರೀರಾಮನ ಸೇವೆ ಮಾಡುತ್ತಲೇ ತನ್ನ ಕೊನೆಯುಸಿರನ್ನು ಎಳಿತಾಳೆ ಮಂಥರೆ. ಕಡೆಗೆ ಆಕೆಗೆ ದೊರಕಿದ ಶಾಪವೋ ವರವಾಗಿ ಪರಿಣಮಿಸಿ ದೇವಲೋಕಕ್ಕೆ ಮರಳುತ್ತಾಳೆ ಮಂಥರೆ. ಇವಿಷ್ಟು ಮಂಥರೆಯ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.